ಗೀತಾ ಮಹಾತ್ಮೆ. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ನೀನು ಮೂಲ ಪರಮ ಪುರುಷನು, ಪ್ರಾಚೀನನು, ಈ ವಿಶ್ವದ ದಿವ್ಯವಾದ ಆಶ್ರಯಧಾತನು, ತಿಳಿದವನು, ತಿಳಿಯಲ್ಪಡುವವನು, ಗುಣಾತೀತ ಪರಂಧಾಮನು, ಅನಂತ ರೂಪನು, ಅಪರಿಮಿತ ರೂಪಗಳನ್ನು ಹೊಂದಿರುವವನು, ಹಾಗೂ ಈ ವಿಶ್ವವೆಲ್ಲವೂ ನಿನ್ನಿಂದಲೇ ವ್ಯಾಪಿಸಲ್ಪಟ್ಟಿದೆ. ಅರ್ಜುನನು ಶ್ರೀಕೃಷ್ಣನ ವಿಶ್ವರೂಪವನ್ನು ದರ್ಶನ ಮಾಡಿದ ನಂತರ ಎಲ್ಲವೂ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಅವಲಂಬಿಸಿದೆ ಎಂದು ತೀರ್ಮಾನಿಸುತ್ತಾನೆ. ಆದುದರಿಂದ ನಮ್ಮ ಜೀವನದ ಕಡೆಯ ಶಾಂತಿಯ ತಾಣ ಶ್ರೀಕೃಷ್ಣನೇ ಆಗಿದ್ದಾನೆ ಎಂಬುದು ಮನವರಿಕೆಯಾಗುತ್ತದೆ. ಈ ಮೇಲಿನ ಶ್ಲೋಕದಲ್ಲಿ ನಿಧಾನಂ ಎಂದರೆ ಆಶ್ರಯ ಸ್ಥಾನ, ಎಲ್ಲವನ್ನೂ ಒಳಗೊಂಡಿರುವ, ಎಲ್ಲದಕ್ಕೂ ಆಧಾರವಾಗಿರುವ ಪರಮಸ್ಥಾನ. ಅರ್ಜುನನು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನೇ ಈ ಜಗತ್ತಿಗೆ ಕೊನೆಯ ಆಶ್ರಯ ಮತ್ತು ಆಧಾರ ಎಂದು ಹೇಳುತ್ತಿದ್ದಾನೆ. ಈ ಜಗತ್ತಿನಲ್ಲಿ ಹುಟ್ಟು ಸಾವು, ಸುಖ ದುಃಖ, ಕಷ್ಟ ಸುಖ ಎಲ್ಲವೂ ಕೂಡ ಬ್ರಹ್ಮಜ್ಯೋತಿಯಾದ ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದೆ ಎಂದು ಹೇಳಬಹುದು. ಈ ಪ್ರಪಂಚದಲ್ಲಿ ನಡೆಯುವುದೆಲ್ಲವನ್ನು ತಿಳಿದವನು ಶ್ರೀಕೃಷ್ಣ. ಜ್ಞಾನಕ್ಕೆ ಕೊನೆ ಎಂಬುದು ಇದ್ದರೆ ಅದು ಅವನೇ. ಅವನೇ ಜ್ಞಾನದ ಗುರಿ. ಆಧ್ಯಾತ್ಮಿಕ ಜಗತ್ತಿಗೆ ಕಾರಣನು ಶ್ರೀಕೃಷ್ಣ. ಅಲೌಕಿಕ ಜಗತ್ತಿನಲ್ಲಿ ಅವನೇ ಪ್ರಧಾನ. ಮನುಷ್ಯನಾಗಿ ಹುಟ್ಟಿದ ಪ್ರತಿ ಜೀವಿಯ ಪಯಣದ ಕಟ್ಟಕಡೆಯ ಆಶ್ರಯ ಶ್ರೀಕೃಷ್ಣ ಎಂದು ಅರ್ಜುನ ಈ ಮೇಲಿನ ಶ್ಲೋಕದಲ್ಲಿ ವಿವರಿಸಿದ್ದಾನೆ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ಶ್ರೀಕೃಷ್ಣನೇ ಆಗಿದ್ದಾನೆ. ಅವನಿಗೆ ಆದಿ ಅಂತ್ಯಗಳಿಲ್ಲ, ಹುಟ್ಟು ಸಾವುಗಳಿಲ್ಲ. ಇಡೀ ವಿಶ್ವವನ್ನೇ ವ್ಯಾಪಿಸಿರುವವನು ಶ್ರೀಕೃಷ್ಣನಾಗಿದ್ದಾನೆ. ಅವನನ್ನು ಸೇರುವುದು ಎಂದರೆ ಮುಕ್ತಿ ಹೊಂದಿದಂತೆ. ಭಗವದ್ಗೀತೆಯಂತಹ ಪವಿತ್ರ ಗ್ರಂಥವನ್ನು ಓದಿ ಅದರಲ್ಲಿ ಶ್ರೀಕೃಷ್ಣ ಉಪದೇಶಿಸಿದ ಸಂದೇಶವನ್ನು ನಮ್ಮ ಜೀವನದಲ್ಲಿ ಎಳ್ಳಷ್ಟಾದರೂ ಅಳವಡಿಸಿಕೊಂಡಾಗ ಮಾತ್ರ ಮುಕ್ತಿ ಸಾಧ್ಯ. ನಮ್ಮೆಲ್ಲರ ಪುಣ್ಯವೋ ಎಂಬಂತೆ ಈ ಗೀತಾಜ್ಞಾನ ಯಜ್ಞವು ನಮಗೆ ಭಗವದ್ಗೀತೆಯನ್ನು ಕಲಿಯುವುದಕ್ಕೆ ಸಹಕಾರಿಯಾಗಿದೆ. ಕಲಿಯಿರಿ, ಕಲಿಸಿರಿ, ಪಾರಾಯಣ ಮಾಡಿರಿ ಎಂಬ ಗೀತಾಜ್ಞಾನ ಯಜ್ಞದ ಧ್ಯೇಯವಾಕ್ಯದಂತೆ ನಾವು ಭಗವದ್ಗೀತೆಯನ್ನು ಕಲಿತು ಇತರರಿಗೂ ಕಲಿಸೋಣ. ಹರಿ ಓಂ.